ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀನಾ ಬಿ ಫ್ಯಾಷನ್ ಕಬ. ಫ್ರೆಂಡ್ಸ್, ಇವತ್ತು ಶಾಪಿಗೆ ಹೊಂಟೇನಿ. ಅಲ್ಲಿಂದ ಸ್ವಲ್ಪ ಕೆಲಸ ಐತಿ. ಶಾಪ್ದಾಗ ಗಾಡಿ ಲೋಡ್ ಮಾಡಾಕ್ತಾರೆ. ಅದೊಂದು ಸ್ವಲ್ಪ ಮುಗಿಸ್ಕೊಂಡು ಬ್ಯಾಂಕಿಗೆ ಹೋಗೋ ಪ್ಲ್ಯಾನ್ ಐತಿ. ಒಂದು ಸ್ವಲ್ಪ ಬ್ಯಾಂಕ್ನಾಗ ಪೇಪರ್ಸ್ ರೆಡಿ ಮಾಡಿಸ್ಬೇಕಾಗೈತಿ. ಅಲ್ಲಿ ಹೋಗೋದೈತಿ. ಅಲ್ಲಿಂದ ಬಂದು ಅಡುಗೆ ಮಾಡಬೇಕು. ಕೆಲಸ ಭಾಳ ಐತಿ ಫ್ರೆಂಡ್ಸ. ಬರ್ರಿ ಶಾಪಿಗೆ ಹೋಗೋಣ. ಯಾವ ಥರ ಕೆಲಸ ಮಾಡತ್ತಾರೆ, ಏನು ಮಾಡತ್ತಾರೆ ನೋಡಬೇಕು. ಒಳ್ಳೆಯವ್ರು ಹೋಗಿದ್ರು. ಅವ್ರು ಬೇರೆ ಏನು ಕೆಲಸ ಬಂದಿತ್ತು, ವಾಪಸ್ ಹೋದ್ರು. ಅವ್ರು ನಾವು ಹೊಂಟೇನಿ. ಈಗ ನಾಷ್ಟ ಅದು ಮಾಡ್ಕೊಂಡು ಹೊಂಟೇನಿ. ಬಿಸಿ ಬಿಸಿ ಚಪಾತಿ ಮಾಡಿದ್ವಿ, ತಿಂದೀವಿ ಎಲ್ಲರೂ. ತಿಂದು ಹೇಗೆ ಹೊಂಟೀನಿ ಫ್ರೆಂಡ್ಸ. ವಿಡಿಯೋ ಲೈಕ್ ಆದ್ರೆ ಪ್ಲೀಸ ಒಂದು ಕಾಮೆಂಟ್ ಮಾಡೋದು ಮರಿಬೇಡ್ರಿ, ಲೈಕ್ ಮಾಡೋದು ಮರಿಬೇಡ್ರಿ ಪ್ಲೀಸ. ಫ್ರೆಂಡ್ಸ, ಸಬ್ಸ್ಕ್ರೈಬ್ ಮಾಡೋದನ್ಕ ಪ್ಲೀಸ್ 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 ಮರ್ಯಾಕೆ ಹೋಗ್ಬೇಡ್ರಿ ಪ್ಲೀಸ್. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಹೇಳ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಫಸ್ಟ್ ನೋಟಿಫಿಕೇಷನ್ ಈಗ ಬರ್ತೈತಿ. ಫಸ್ಟ್ ವಿಡಿಯೋ ನೀವು ನೋಡ್ಬೋದು. ನಿಮ್ಮ ಮನೆ ಮಗಳನ್ನ ಬೆಳೆಸ್ತೆ ಅಂತ ಕೇಳ್ಕೊಳತ್ತೀನಿ ಫ್ರೆಂಡ್ಸ. ನೀವು ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಒಂದು ಕಾಮೆಂಟ್ ಹಾಕೋದ್ರಿಂದ ನಮ್ಮ ಭವಿಷ್ಯ ರೂಪಿಸ್ತೈತಿ ಫ್ರೆಂಡ್ಸ. ಅದಕ್ಕೆ ನಿಮಗೆ ಇದನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಪ್ಲೀಸ್ ಫ್ರೆಂಡ್ಸ. ವಿಡಿಯೋ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ನೋಡಿ ಪ್ಲೀಸ್ ಒಂದು ಲೈಕ್ ಕೊಡೋದಕ್ಕೆ ಮರ್ಯಾಕೆ ಹೋಗ್ಬೇಡ್ರಿ. ಬರ್ರಿ ಹೋಗೋಣ ಶಾಪಿಗೆ. ಯಾವ ಥರನಾಗ ಏನೋ ಕೆಲಸ ಮಾಡ್ತಾರಂತ ತೋರಿಸ್ತೇನೆ, ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ, ಲಾರಿ ಲೋಡ್ ಮಾಡಾಕತ್ತಾರ. ಆಗೈತಿ. ಇನ್ನೊಂದು ತೆಪ್ಪೆ ಆದ್ರೆ ಒಂದು ತೆಪ್ಪೆ ಅಂದ್ರೆ ಇನ್ನೊಂದು ಲೈನ್ ಹಾಕ್ಬೇಕು. ಹಿಂದ್ಗಡೆದು ಒಂದು ಲೈನ್ ಒಗ್ಯಾಕತ್ತಾರ. ತುಂಬಾಕತ್ತಾರ, ಕಾಳ ತುಂಬ್ತಾರ. ಅಶೋಕನ ಯೂಟ್ಯೂಬ್ನಾಗ ಹಾಕ್ಸೋನ್ಗ. ಅಶೋಕನ ಯೂಟ್ಯೂಬ್ದಾಗ ಹಾಕ್ಸೋನ್ ಫ್ರೆಂಡ್ಸ. ಡ್ರೈವರ್ ಬಂದು ನಿಂತಾನ. ಲಾರಿ ತೊಗೊಂಡು ಹೋಗ್ತಾನಿಲ್ಲ ಸಾಂಗ್ಲಿ ಮಾರ್ಕೆಟ್ಗೆ. ಆಮೇಲೆ ಮನೆ ಈ ಥರನಾಗ ಆಗೈತೆ ನೋಡ್ರಿ ಫ್ರೆಂಡ್ಸ. ಸೆಕೆಂಡ್ ಫ್ಲೋರ್ ಸ್ಟಾರ್ಟ್ ಮಾಡಿದಾರ, ಬಟ್ ಯಾಕೋ ಇನ್ನೂ ಬರ್ತಾಯಿಲ್ಲ. ಇಂಜಿನಿಯರ್ ಸರ್ ಬಂದಾರ, ನೋಡಬೇಕು ಏನು ಹೇಳ್ತಾರೆ ಇವಾಗ. ಬ್ಯಾಂಕಿಗೆ ಬಂದೇವಿ. ಜನತಾ ಕೋಆಪರೇಟಿವ್ ಬ್ಯಾಂಕ್. ಸ್ವಲ್ಪ ಕೆಲಸ ಐತಿ. ಒಂದು ಸ್ವಲ್ಪ ಒಂದು ಪೇಪರ್ಸ್ ರೆಡಿ ಮಾಡೋದು ಮಾಡ್ಕೊಂಡು ಆಫೀಸ್ ಹೋಗ್ತೀವಿ. ಹಾಂ
ಸಾಕ್ಸ್ ಬ್ಲ್ಯಾಕ್ ಕಲರ್ ನೀಲಿ ಬೇಡಪ್ಪ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಫಾಲ್ಟ್ 6 ನಂಬರ್ ಅದ ಒಂದು ಜೊತೆ ಸ್ಯಾಂಡಲ್ ತೊಗೊಂಡ್ಬಿಟ್ರಿ ತೋರ್ಸಪ್ಪ ನೋಡೋಣ ಈ ಕಲರೇ ಇಲ್ಲ 6 ನಂಬರ್ ನೀವು ಹಾಕೊಂಡಿದ್ದು ಅದಕ್ಕೆ ಹಾರ್ಡ್ ಬರುತ್ತೆ आपका ज़्यादा नहीं लगेंगे 240 दिया 240 ಇವು ಸಾಕ್ಸ್ ಹೆಂಗೆ ಹಾಂ ಒಂದತ್ರ ಹಾಕಿ ನಡೀತೈತೆ ನಮ್ಮ ಹಾಂ ನೋಡ್ರಿ ಫ್ರೂಟ್ಸ್ ಚೆನ್ನಾಗೈತಿ ತೊಗೊಳ್ರಿ ಯಾರು ಬೇಕಾದ್ರೆ ಬಂದು ಮತ್ತು ನಾಳೆ ಎಲ್ಲರೂ ಹೋದಂದ್ರೆ ಹೌದ್ರಿ ಹ್ಞೂ ತೆಂಗಿನಕಾಯಿ ಐತ್ರಿ ಫ್ರೆಂಡ್ಸ ಹರಗಿರಿಗೆ ಹೋಗಿದ್ದಂತೆ ಎಲ್ಲ ಹೋಗಿ ಬಂದು ವಾಪಸ್ ಬಂದ ತಕ್ಷಣ ಅಡುಗೆ ಮಾಡೋದಿತ್ತು ಹಂಗೆ ಬಿಟ್ಟು ಹೋಗಿದ್ದೆ ಫ್ರೆಂಡ್ಸ ಇನ್ನೂ ರೊಟ್ಟಿದು ಮಾಡೋದಿತ್ತು ಆಮೇಲೆ ಹೋಗಿ ಬಂದ ಟೈಮ್ ಭಾಳ ಆಯಿತು ಹೋಗಿ ಬರೋದ್ರಾಗ ಬಂದು ಸ್ವಲ್ಪ ಅಡುಗೆ ಮಾಡ್ಕೊಂಡು ಬಂದೆ ವಾಪಸ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಡುಗೆದು ಮಾಡಿ ಮತ್ತು ನೀರು ಬಂದಿದ್ದು ನೀರು ತುಂಬ್ಕೋದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಲ್ಕೊಂಡೆ ಮಳೆ ಬರತೈತೆ ಅಂತೇಳಿ ಯಾಕೋ ನೈಟ್ ಎಲ್ಲ ಫುಲ್ ನಿದ್ದೆ ಇಲ್ಲಾಗಿತ್ತು ಇವಾಗ ಮಲ್ಕೊಂಡೆ ನಿದ್ದೆ ಫುಲ್ ನಿದ್ದೆ ಹತ್ತಿಬಿಟ್ರೆ ಎಚ್ಚರನಾಗಿಲ್ಲ ಇವಾಗ ಎದ್ದು ನೋಡ್ತೀನಿ 3:30 ಟೈಮಿಂಗ ಇವಾಗ ಜೋಳದ ಹಿಟ್ಟು ತೆಗೆದುಕೊಂಡು ಬರೋಕ್ಕೆ ಹೋಗ್ಬೇಕು ಹಿಟ್ಟು ಖಾಲಿ ಆಗೈತಿ ಹಿಟ್ಟು ತಗೊಂಡು ಬರ್ತೀನಿ ಹೋಗಿ ಆಮೇಲೆ ಫ್ರೆಂಡ್ಸ ನಾವು ಅದು ಅವಾಗಲೂ ಒಂದು ವಿಡಿಯೋ ಮಾಡೀನಲ್ಲ ಒಂದು ಕ್ಲಿಪ್ಪಿಂಗ್ಸ್ ಹಾಕೀನಿ ಅದು ಆಕ್ಸಿಡೆಂಟ್ ಆದದ ಅದು ವಾಯ್ಸ್ ಸರಿಯಾಗಿ ಕೇಳಿಲ್ಲ ನಿಮಗೆ ಏನಾಗಿದೆ ಅಂದ್ರೆ ಫ್ರೆಂಡ್ಸ್ ಅದ 2 ಕಾರ್ನಾಗ ಬರಬೇಕಾದ್ರೆ ಮೂಳ್ಕೊಳ ಬೈಕ್ ಇದಾವಂತವ ಬರಬೇಕಾದ್ರೆ 2 ಕಾರ್ನಾಗ ಒಬ್ಬೊಬ್ಬರು ಡಿಕ್ಕಿ ಹೊಡೆದಾರ ಬೈಕಿನವಾಗ ಹೋಗಿ ಗುದ್ಸ್ಯಾರ ಇಬ್ಬರು ಕೂಡಿ ಬೈಕಿನವ್ ಬಿದ್ದಾನ ತಲೆಗೆಲ್ಲ ಪೆಟ್ಟು ಬಾತೈತಂತ ನೋಡ್ರಿ ಯಾರು ಮಗು ಕೊಡ್ದಾರ್ದೇನಂತೇಳಿ ಪಾಪ ಭಾಳ ಪೆಟ್ಟದೈತೆ ಅವಂಗೆ
ಯಾರು ಫ್ರೆಂಡ್ಸ್ ಈ ಥರನಾಗ ಬರೋಕ್ಕೆ ಹೋಗಬೇಡ ಸ್ಪೀಡ್ಲಿ. ಒಂದು 10 ನಿಮಿಷ ಲೇಟ್ ಮಾಡಿ ಹೋಗೋದು ಬರೋದು ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. 10 ನಿಮಿಷನೇ ನಿಮ್ಮ ಜೀವನ ಕೊಡಬೇಡ ಅಂತ ಹೇಳ್ಕೊತೀನಿ. ಏನಾಗ್ತದೆ ಗೊತ್ತಾ ಫ್ರೆಂಡ್ಸ, ನಾವು ಬರೋ ತನಕ ನಮಗೋಸ್ಕರ ನಮ್ಮ ಫ್ಯಾಮ್ಲಿ ಒಂದು ಕಾಯ್ತಿರ್ತೈತೆ ಅನ್ನೋದು ಯಾವಾಗಲೂ ನಮ್ಮ ಮೈಂಡ್ನಾಗ ಇಟ್ಕೋಬೇಕು. ಆಮೇಲೆ ಫ್ರೆಂಡ್ಸ, ನಾವು ಹೋದಾರ ಆರಾಮಿರ್ತೀವಿ, ಏನು ನಮಗೆ ಪ್ರಾಬ್ಲಮ್ ಏನಿರೋದಿಲ್ಲ. ಆದರೆ ಪಾಪ ನಮಗೋಸ್ಕರ ಅಂತ ಮನ್ಯಾಗ ಕಾಯ್ತಿರ್ತಾರೆ, ಅದನ್ನು ನಾವು ವಿಚಾರ ಮಾಡಬೇಕು. ನಮ್ಮ ಫ್ಯಾಮ್ಲಿ ನಮಗೋಸ್ಕರ ಒಂದು ಐತಿ ಮನ್ಯಾಗ ಅಂತೇಳಿ ವಿಚಾರ ಮಾಡಿ ನಾವು ಇರಬೇಕಾಗ್ತೈತಿ. ಆಮೇಲೆ ಫ್ರೆಂಡ್ಸ, ನಾವು ಅಷ್ಟಲ್ದ ನಮಗೆ ಮುಂದೆ ಬರೋರ, ನಮ್ಮ ಸೈಡ್ ಬರೋರ ಅವ್ರಿಗೂ ಫ್ಯಾಮ್ಲಿ ಇರ್ತೈತಿ. ಅವ್ರ ಜೀವನ ಹಾಳಾಯ್ತಂದ್ರೆ ಅವ್ರ ಫ್ಯಾಮ್ಲಿ ಹಾಳಾಗ್ತೈತಿ. ಅದನ್ನೂ ಒಂದು ಮೈಂಡಿಗೆ ಇಟ್ಕೊಳ್ರಿ. ಎಲ್ಲರೂ ಸ್ಲೋ ಆಗಿ ಹೋಗಿ ಸ್ಲೋ ಆಗಿ ಬರ್ರಿ ಅಂತ ಹೇಳ್ತೀನಿ. ಒಂದು 10 ನಿಮಿಷ ಆಗೋಲ್ಲ, ಅರ್ಧ ಗಂಟೆ ಆದರೂ ಏನು ವೇಸ್ಟ್, ಏನು ಹಾಳಾಗಂಗಿಲ್ಲ. ಆದರೆ ಒಂದು ಸರ್ತಿ ಜೀವ ಹೋದ್ರೆ ವಾಪಸ್ ಬರೋಂಗಿಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ. ಅದೊಂದು ನಿಮ್ಗೆ ಕ್ಲಿಯರಾಗಿ ಹೇಳಬೇಕಾಗಿತ್ತು. ಯಾಕಂದ್ರೆ ಅದು ನಾವು ಬೈಕ್ ಮೇಲೆ ಹೊಂಟಿದ್ದಿಲ್ಲ, ಗಾಡಿ ಸೌಂಡಿಗೆ ಸರಿಯಾಗಿ ಕೇಳಿಲ್ಲ, ಅದಕ್ಕೆ ಇವಾಗ ಹೇಳ್ತಾಯಿದ್ದೀನಿ. ಆಮೇಲೆ ನಮ್ಮ ಶಾಪ್ ಮುಂದೆ ಕೂತಾಗ ನನ್ನ ಮುಂದೆ ಪಾಸ್ ಆಗಿ ಹೋಗಿತ್ತದ ವೈಟ್ ಕಾರ್, ಯಾರೋ ಸ್ವಾಮೀಜಿ ಹೋಗಿದ್ದಾಗ. ನಾವು ಶಾಪ್ ಕ್ಲೋಸ್ ಮಾಡ್ಕೊಂಡು ಅರ್ಧ ಗಂಟೆಗೆ ನಾವು ಇಲ್ಲಿಂದ ಹೋಗ್ಬೇಕು ಅಂತ. ಅಷ್ಟರೊಳಗೆ ಅದ ಗೋಕಾಕ ಹಾರಗೇರಿ ರೋಡ್ ಏನೈತಲ್ರಿ, ಅಲ್ಲಿ ಆಕ್ಸಿಡೆಂಟ್ ಆಗೈತದ. ಹಾರಗೇರಿ ಸಮೀಪಿದಾಗ ಆಕ್ಸಿಡೆಂಟ್ ಆಗೈತಿ. ಭಾಳ ಪೆಟ್ಟೈತಿ ಬೈಕ್ನವ. ಕಾರ್ನಲ್ಲಿ ಒಳಗೆ ಕುಂತವ್ರಿಗೆ ಏನಾಗಿಲ್ಲ, ಕಾರ್ ಡ್ಯಾಮೇಜ್ ಆಗ್ಯಾವ. ಕಾರ್ ಹೋದರೆ ಇವತ್ತು ನಾಳೆ ಹೊಸ ತೊಗೋಬೋದು, ಬಟ್ ಜೀವ ಹೋದ್ರೆ ವಾಪಸ್ ತೊಗೊಳಕ್ಕಾಗಂಗಿಲ್ಲ. ಅದಕ್ಕೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ಬೈಕ್ ಮೇಲೆ ಹೋಗೋರಾಗಲಿ, ಕಾರ್ದಲ್ಲಿ ಹೋಗೋರಾಗಲಿ, ಯಾವುದ್ರಲ್ಲಿ ಹೋಗೋರಿದ್ರು ಸ್ಲೋ ಆಗಿ ಬರ್ರಿ. ಇದೊಂದು ರಿಕ್ವೆಸ್ಟ್ ನನ್ನಿಂದ ನಿಮ್ಮ ಹತ್ರ ಕೇಳ್ಕೊತೀನಿ. ಆಮೇಲೆ ಫ್ರೆಂಡ್ಸ, ಇನ್ನೊಂದು ಏನು ಹೇಳ್ಬೇಕಂತಂದ್ರೆ, ಹಾರಗೇರಿಯಲ್ಲಿ ಸಿಕ್ಕಾಪಟ್ಟೆ ನೀರ್ಲ ಹಣ್ಣು ಬಂದಿದ್ದು ತಗೋಬೇಕನ್ನೋ ಪ್ಲ್ಯಾನ್ಲೆ ಹೋಗಿದ್ವಿ ನಾನು ನಮ್ಮ ಮನೆಯವ್ರಂತ. ಲಾಸ್ಟ್ ನೀರ್ಲ ಹಣ್ಣು ಬರೋಂಗಿಲ್ಲ ಅಂಥೇಳಿ ಅಷ್ಟಾಗ ಮಳೆ ಬಂದ ಸಿಕ್ಕಾಪಟ್ಟೆ ಬೆಳಕಿತ್ತು. ನಮ್ಮ ಮನೆಯವ್ರು ನೀರ್ಲ ಹಣ್ಣಲ್ಲ, ನೀರಿನಾಗ ನಾವು ಹೋಗ್ತೀವಿ, ವಾಪಸ್ ಹೋಗೋಣ ಅಂತ ಕರ್ಕೊಂಡು ಬಂದೀವಿ. ತೊಗೊಳ್ಳಿಲ್ಲ, ಆ್ಯಪಲ್ ಅಷ್ಟು ತೊಗೊಂಡ್ವಿ. ಆಮೇಲೆ ದಿವಿತ್ಗ ಬಾಕ್ಸಿಗೆ ಏನಾದ್ರು ಫ್ರೂಟ್ಸ್ ಹಾಕಿ ಕೊಡಂತಾನಂತಾರೆ, ಅದಕ್ಕೆ ಆ್ಯಪಲ್ ಅಷ್ಟು ತೊಗೊಂಡು ಬಂದ್ವಿ ಫ್ರೆಂಡ್ಸ. ನೋಡೋಣ, ಮತ್ತು ಮುಂದಿನ ಬ್ಲಾಗ್ನಾಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಹೇಳ್ತೀನಿ ಫ್ರೆಂಡ್ಸ್, ಬಾಯ್.